ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಮಸ್ತಾಗಿ ವಡೆ ಮಾಡಿಕೊಟ್ಲು ನನ್ನ ಹೆಂಡತಿ. ಆಮೇಲೆ ಇವ್ರದ್ದು ಬ್ಲಡ್ ಚೆಕಪ್ ಇತ್ತು. ಬ್ಲಡ್ ಚೆಕಪ್ ಮಾಡೋಕೆ ಅಂತ ಮತ್ತೆ ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲ್ ಹೋಗಿ ಬ್ಲಡ್ ಎಲ್ಲ ಚೆಕಪ್ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ನಾನು ಏನು ಕಲರ್ ಚಪಾತಿ ಮಾಡತ್ತಾಳು. ಯಾವ ಚಪಾತಿ ಇದೆ? ಪರೋಟ. ಇದು ಮಾಡಿ ಇಡಾತಿ ಬೇಸಾರ ಯಾರ ಈಗ ಪಲ್ಯ ಮಾಡ್ದವ ನಾನು. ಕೆಂಪು ಬಾಜಿ, ಬಟಾಟಿ ಬಾಜಿ ಕೊಡ್ ಬೇಸ್ತ. ಊಟ ಮಾಡಿ ಒಂದು ತಾಸು ಅಡ್ಡಾಡಂತ ಡಾಕ್ಟ್ರ್ ಅಂದ್ರೆ ಈಗ ಅಡ್ಡಾಡ್ಕೋತ ಕತೆ ಹೇಳತ್ತ. ಈಗ ಆ ಗಿಡ ಇದೈತಿ, ಟೊಮೆಟೊ ಗಿಡ ಅದೈತಿ, ಮೂಲಂಗಿ ಗಿಡ ಎಳ ಐತಿ, ಅರ್ಶಿಣದ ಎಳ ಐತಿ ಅನ್ಕೋತ ಅವು ಯಾವ್ಯಾವ ಗಿಡ ಎದ್ದವು ನಮ್ಮ ಹಿತ್ತಾಗ ನನಗೆ ಗೊತ್ತಿಲ್ಲ. ಈಗ ಡೈಲಿ ಅದ್ರ ಮೇಲೆ ಕಣ್ಣಾಡಿಸ್ತ ಯಾವ ಗಿಡ ಹೇಳತ್ತವು ಯಾವ ಗಿಡ ಹೇಳತ್ತಿಲ್ಲ. ಇದು ಯಾವ್ದ? ಇದು ಅರ್ಶಿಣ ಏನಿದೆ? ಮತ್ತು ಇದೇನ? ಇದು ಮೂಲಂಗಿ ಅಲ್ಲ. ಇದೊಂದು ಅರಿಶಿನ ಎರಡದವು, ಮೂರು ಅರಿಶಿನ ಗಿಡ. ಒಂದು ವರ್ಷ ಬೇಕಂತದ ಹೇಳಕ್. ಏನದೈತಿ? ಡೈರಿ ಮಿಲ್ಕ್ ಅದೈತೆ ಅಂತ ಇದಾರ ಒಂದು ಹೇಳ್ತಾವತ್ತೆ. ಏನದ ಡೈರಿ ಮಿಲ್ಕ್ ಚಾಕ್ಲೇಟ್ ಬೆಲೆ ಐತೆ. ಅದ ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂದು ಹೋಗಿದ್ದಾಳು, ಅದು ಎಳತೈತೆ ಅಂತ ಏನಾರು ಒಂದು ಹೇಳ್ತಾವ. ಒಟ್ಟು ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂದು ಅದೇ ಒಗದಾಳ ಪಾಕೆಟ, ಅದೇ ಒಂದು ಗಿಡ ಹೇಳ್ತೈತೇನು. ನಾನು ನಿಮ್ಮಟ್ಟು ಓದಿಲ್ಲ ತಾಯಿ. ಕೆಂಪಾಗಿ ಗ್ರೀನ್ ಎದಕ್ಕೆ ಆಗ್ತಾವು, ಗುಲಾಬಿ ಹೂ ಗಿಡದಾಗ ಗುಲಾಬಿ ಹೂವು ಯಾಕೆ ಆಗ್ತಾವ ಅಂತ ಕೇಳಿ ಇನ್ನೇನು ಹೇಳೋದೇನು ನನಗೆ. ಓನ್ಯಾರೊಬ್ಬರು ಬುತ್ರಾಡಿ ಕೊಟ್ಟರು. ಅದ್ರೊಳಗಿಂದ ಐಟಮ್ಗಳಿಗೆ ತಿನ್ನಾಕ ನನ್ನ ಹೆಂಡತಿಗೆ ಹಚ್ಚಾಳು. ವಡೆ, ಕರ್ಚಿಕಾಯಿ, ಅದ ಇದ